ಇಲ್ಲಿ ಒಂದು ನಾನು ಕೇಸ್ ಸ್ಟಡಿ ತೊಗೊಂಡು ಅದರ ಬಗ್ಗೆ ಪ್ರಶ್ನೆ ಕೇಳೋಕ್ಕೆ ಇಷ್ಟಪಡ್ತೀನಿ. ನನ್ನ ಸ್ನೇಹಿತರೊಬ್ಬರು ಪ್ರತಿ ತಿಂಗಳು ನಾನು ಇತ್ತೀಚೆಗೆ ಭೇಟಿಯಾದಾಗ ಹೇಳಿದರು, ನನ್ನ ಮಗ ಈಗ 9ನೇ ಕ್ಲಾಸ್ ಇದ್ದಾನೆ, ಅವನ ಎಜುಕೇಷನ್ಗೋಸ್ಕರ ನಾನು ಪ್ರತಿ ತಿಂಗಳು ಇನ್ವೆಸ್ಟ್ ಮಾಡ್ತಾಯಿದ್ದೀನಿ ಅಂತ ಹೇಳಿದರು. ದೊಡ್ಡ ಮಟ್ಟವನ್ನು ಅವರು ಇನ್ವೆಸ್ಟ್ ಅಲ್ಲ, ದೊಡ್ಡ ಮಟ್ಟವನ್ನು ಅವರು ಶೇಖರಿಸಿಡ್ತಾ ಇದ್ದಾರೆ. ಎಲ್ಲಿ ಇಡ್ತಾ ಇದ್ದಾರೆ ಅಂತ ಕೇಳಿದರೆ ಅದು ಎಫ್ ಡಿನಲ್ಲಿ ಇಡ್ತಾ ಇದ್ದಾರೆ. ಎಷ್ಟು ಅಂದರೆ ತಿಂಗಳಿಗೆ ಅಂದಾಜು 3 ಲಕ್ಷ, ಪ್ರತಿ ತಿಂಗಳು 3 ಲಕ್ಷ ಇನ್ವೆಸ್ಟ್ ಮಾಡ್ತಾಯಿದ್ದೀನಿ. 1 ವರ್ಷಗಳ ಕಾಲ ಅಥವಾ 1.5 ವರ್ಷಗಳ ಕಾಲ ಇನ್ವೆಸ್ಟ್ ಮಾಡಿ ಅದನ್ನು ಎಫ್ ಡಿನಲ್ಲಿಟ್ಟು ನಾನು ಅದನ್ನು, ಯಾಕೆಂದರೆ ನನ್ನ ಮಗನ ಎಜುಕೇಷನ್ ತುಂಬ ಇಂಪಾರ್ಟೆಂಟು. ಆಮೇಲೆ ನಾನು ಈ ಮಗನ ಒಂದು PUC ಅಥವಾ ಇಂಜಿನಿಯರಿಂಗ್ ಓದಬೇಕು, ಮೆಡಿಕಲ್ ಓದಬೇಕು ಅಂದಾಗ ಆ ಟೈಮಲ್ಲಿ ಶೇರ್ ಮಾರ್ಕೆಟ್ ಬಿದ್ದು ಹೋಗಿದೆ, ಕಡಿಮೆ ಆಗಿದೆ ಅಥವಾ ಅಂತಂದರೆ ನನಗೆ ತೆಗೆದುಕೊಳ್ಳದೆ ಇರೋ ಸ್ಥಿತಿ ಬಂದುಬಿಟ್ರೆ ನಂಗೆ ಐ ವಿಲ್ ಬಿ ಡೂಮ್ಡ್, ಆ ಥರ ಆಗ್ಬಿಡುತ್ತೆ. ಹಂಗೆ ನಂಗೆ ಬೇಕಾಗಿಲ್ಲ. ಹೀಗಾಗಿ ನಾನು ಸೇಫ್ ಆಗಿರೋಕ್ಕೆ ಇದನ್ನು ಮಾಡಿದ್ದೀನಿ ಅನ್ನೋ ಮಾತನ್ನು ನನ್ನ ಫ್ರೆಂಡ್ ಹೇಳ್ದೆ. ಸರಿ, ಈ ಒಂದು ಅಭಿಪ್ರಾಯ, ಈ ಒಂದು ಸ್ಟ್ರಾಟಜಿ ಇದು ಕರೆಕ್ಟಾಗಿರುವಂಥದ್ದು ಅಲ್ವಾ ಸರ್? ನೀವು ಉದಾಹರಣೆ ಸಹಿತ ನನಗೆ ಪ್ರಶ್ನೆಯನ್ನು ಕೇಳಿದ್ದು ನನಗೆ ಭಾಳ ಸಂತೋಷ ಆಯಿತು. ಯಾಕಂದರೆ ಬಹುಶಃ ಇದೇ ಸನ್ನಿವೇಶದಲ್ಲಿ ಕರ್ನಾಟಕದಲ್ಲಿ ಕನಿಷ್ಠ ಪಕ್ಷ ಒಂದು 25 ಲಕ್ಷ ಜನ ಇದ್ದಾರೆ. ಎಸ್. ಸೊ ಕೆಲವರು 30,000 ಹಾಕ್ಬೋದು, ಕೆಲವರು 40,000 ಹಾಕ್ಬೋದು, ಕೆಲವರು 3 ಲಕ್ಷ ಹಾಕ್ಬೋದು, ಕೆಲವರು 1 ಲಕ್ಷ ಹಾಕ್ಬೋದು, ಕೆಲವರು 3,000 ಹಾಕ್ಬೋದು. ಬಟ್ ಎಲ್ಲರೂ ಕೂಡ ಎಫ್ ಡಿಯನ್ನು ಮಾಡ್ತಿದ್ದಾರೆ ಬಿಕಾಸ್ ಆಫ್ ಅವರ ಬೇರೆ ಬೇರೆ ಪ್ಲ್ಯಾನ್ಗಳ ಪ್ರಕಾರ. ನಾನು ಒಂದು ಮಾತು ಹೇಳಿದೆ, ಅದನ್ನು ಜೋರಾಗಿ ಹೇಳಬಾರ್ದು. ಕೀಪಿಂಗ್ ದ ಮನಿ ಮೆಂಟ್ ಫಾರ್ ಲಾಂಗ್ ಟರ್ಮ್ ಇನ್ ಫಿಕ್ಸಡ್ ಡಿಪಾಸಿಟ್ ಇಟ್ಸ್ ಅ ಪನಿಷಬಲ್ ಅಫೆನ್ಸ್ ಅಂತ. ಓಕೆ, ಇವರಿಗೆ ನನ್ನ ಫ್ರೆಂಡಿಗೆ ಏನು ಪನಿಷ್ಮೆಂಟ್ ಕೊಡಬೇಕು? ಅದೇ ನಾನು ಹೇಳೋದೇನು ಅಂತಂದರೆ, ಅವರು ಸರಿಯಾಗಿ ಲಾಂಗ್ ಟರ್ಮಿಗೆ ಬೇಕಾದ ಹಣವನ್ನು ಸರಿಯಾದ ಜಾಗದಲ್ಲಿ ಹಾಕ್ತಾ ಇಲ್ಲ. ನೋಡಿ, ಎಫ್ ಡಿಯಲ್ಲಿ ತುಂಬ ಸೆಕ್ಯೂರಿಟಿ ಇದೆ. ಭಾರತ ಸರ್ಕಾರ ನಿಮ್ಮ ಹಿಂದೆ ಇದೆ. ಯಾವುದೇ ದಿನ ಇಲ್ಲ ಅಂತ ಹೇಳುವಾಗಿಲ್ಲ, ದುಡ್ಡು ಬರ್ತದೆ. ಆದರೆ ಅಭಿವೃದ್ಧಿ ಎಷ್ಟು? 7ರಿಂದ 7.5. ಬಂದದ್ದಕ್ಕೆ 30% ಕಟ್ಟಬೇಕು ಟ್ಯಾಕ್ಸು, ಇನ್ಕಮ್ ಟ್ಯಾಕ್ಸ್. ಓಕೆ. ನೀವು ಹೇಳಿದ್ರಿ ಹುಡುಗ ಈಗ 9ನೇ ಕ್ಲಾಸು, 9ನೇ ಕ್ಲಾಸು, 10ನೇ ಕ್ಲಾಸು, 11ನೇ ಕ್ಲಾಸು, 12ನೇ ಕ್ಲಾಸು, ಫಸ್ಟ್ ಇಯರ್ PUC, ಸೆಕೆಂಡ್ ಇಯರ್ PUC ಅಂತ ಹೇಳಿಕೊಳ್ಳುವಂಥ ಖರ್ಚಾಗೋದಿಲ್ಲ ಅಲ್ವಾ? ನಿಮ್ಮ ಸಂಬಳದಿಂದ ಆ ಫೀಸನ್ನು ಭರಿಸಬಹುದು. ಖರ್ಚಾಗೋದೆಲ್ಲಿ? ಇಂಜಿನಿಯರಿಂಗ್ ಕಾಲೇಜು. ಕರ್ನಾಟಕದಲ್ಲಿ ಇಂಜಿನಿಯರಿಂಗ್ ಮಾಡ್ತಾನೆ ಅಂತಂದರೆ 2.5-3 ಲಕ್ಷ ಅಷ್ಟೇ, ಹೋಗಿ ಬರೋದೆಲ್ಲ ಸೇರಿಸಿ 4 ಲಕ್ಷ. ಬಹುಶಃ ಅದನ್ನೂ ಕೂಡ ನೀವೇ ಭರಿಸಿಕೊಳ್ಳಬಹುದು ಅನ್ನುವಂಥದ್ದು ನನ್ನ ವಾದ. ಹಾಗಾಗಿ ಈ 9ನೇ ಕ್ಲಾಸ್ನಲ್ಲಿರುವಂತಹ ವಿದ್ಯಾರ್ಥಿಯ ತಂದೆಗೆ ಇನ್ನು ಅಂದಾಜು 4 ವರ್ಷ ಸಮಯದ ಪ್ರಬಂಧ ಇದೆ. ಅಂದರೆ ಈಗ 9ನೇ ಕ್ಲಾಸ್ ಇದ್ದರೆ ಅವನು 10, ಒಂದು 12 ಸರ್, 3 ವರ್ಷ ಅಷ್ಟೇ. ಇಲ್ಲ, ನಾನು ಇಂಜಿನಿಯರಿಂಗನ್ನು ಬಿಟ್ಬಿಡ್ತೀನಿ. ಕರ್ನಾಟಕದಲ್ಲಿ ಇಂಜಿನಿಯರಿಂಗ್ ಮಾಡಿದ್ರೆ ಏನಿಲ್ಲ. ಮೆಡಿಕಲ್ ಕಾಲೇಜ್ ಸುದ್ದಿ ನಾನು ಮಾತಾಡ್ತಿಲ್ಲ. ಮೆಡಿಕಲ್ ಕಾಲೇಜಿಗೆ ಅದರದ್ದೇ ಆದಂಥ ಮೆಡಿಕಲ್ ಕಾಲೇಜಿಗೆ ನನ್ನ ಮಗಳನ್ನು ಕಳಿಸ್ತೀನಿ ಅಂತಂದರೆ ಅವರ ಪ್ರಿಪ್ರೇಷನ್ 9ನೇ ಕ್ಲಾಸಲ್ಲ, 1ನೇ ಕ್ಲಾಸಲ್ಲಿ ಸ್ಟಾರ್ಟ್ ಆಗಬೇಕಾಗಿತ್ತು. ನಮ್ಮ ಕಾರ್ಯಾಗಾರಗಳಿಗೆ ಬಂದವರು, ನನ್ನ ಮಾತುಗಳನ್ನು ಕೇಳಿದವರು ಎಲ್ಲರೂ ಹೇಳೋದೇನು ಅಂತಂದರೆ, ನಿಮ್ಮನ್ನು 20 ವರ್ಷ ಮುಂಚೆ ಭೇಟಿಯಾಗಬೇಕಾಗಿತ್ತು. ಈಗ ಹೇಳಬೇಕಾದ್ರೆ ಅದನ್ನು ಹೇಳಲ್ಲ. ಇನ್ನು 20 ವರ್ಷದ ಮೇಲೆ ಪುನಃ ಪಶ್ಚಾತ್ತಾಪ, ಅವತ್ತು ಹೇಳಿದ್ದನ್ನು ಮಾಡಿಲ್ಲ. ಓಕೆ, ನಾನೇ ಹೇಳ್ತೇನೆ, ನಾನು ಎಷ್ಟು ವರ್ಷ ವೇಸ್ಟ್ ಮಾಡಿದೆ. ನಾನು ಮಾಡಿದ ತಪ್ಪನ್ನು ಸರಿ ಮಾಡ್ಕೊಂಡದ್ದು ಎಲ್ಲಿ ಅಂತಂದರೆ ನನ್ನ ಮಗ ರೋಹನ್ ಮತ್ತು ರೋಷನ್ ವಿಚಾರದಲ್ಲಿ. ಓಕೆ, ಇವತ್ತು ರೋಹನ್ ಅವರು ಕಂಫರ್ಟಬಲ್ ಆಗಿದ್ದಾರೆ. ಇವತ್ತಿಂದ ಕೆಲಸ ಮಾಡೋದೇ ಬೇಕಾಗಿಲ್ಲ, ಅಷ್ಟು ದುಡ್ಡನ್ನು ರೆಡಿ ಮಾಡ್ಕೊಂಡಿದ್ದಾರೆ. ಇನ್ನೇನಿದ್ರು ಆರಾಮಾಗಿ ಜೀವನ ಪರ್ಯಂತರ ಕಳೀಬೋದು. ಆ ತಪ್ಪು ನಾನು ಮಾಡಿದ್ದೀನಿ. ನನ್ನ 2ನೇ ಮಗನೂ ಚೆನ್ನಾಗಿ ಹಾಕ್ಕೊಂಡು ಹೋಗ್ತಾ ಇದ್ದಾನೆ SIPಯಲ್ಲಿ. ಈಗ ನಾನು ಯಾಕೆ ಹೇಳಿದೆ ಅಂತಂದರೆ, ಇಂಜಿನಿಯರಿಂಗ್ ಕರ್ನಾಟಕದಲ್ಲಿ ಖರ್ಚೇನಾಗಲ್ಲ, ಅಲ್ಲಿಗೆ 8 ವರ್ಷ ಸಮಯ ಸಿಕ್ತು. ಈಗ ನಿಮಗೆ ಹಣ ಬೇಕಾಗಿದೆ ಯಾವಾಗ? ವಿದೇಶದಲ್ಲಿ ವಿದ್ಯಾಭ್ಯಾಸ ಮಾಡಬೇಕಾದ್ರೆ. ಆವಾಗ ಬಹುಶಃ ನಿಮಗೊಂದು 2-3 ಕೋಟಿ ಬೇಕಾಗ್ಬೋದು. ಅಂತಹ ಸಂದರ್ಭದಲ್ಲಿ ನೀವು ಆ ನಿಶ್ಚಿತ ಠೇವಣಿಗಳಲ್ಲಿ 3 ಲಕ್ಷ ಹಣ ಹಾಕ್ತೀನಿ ಅಂತಂದರೆ ಅದು ಹಣ ಅಭಿವೃದ್ಧಿ ಆಗೋದು ಯಾವಾಗ ಅನ್ನುವಂಥ ಪ್ರಶ್ನೆಯನ್ನು ಕೇಳಿದ್ರೆ ಕಣ್ಣಲ್ಲಿ ನೀರು ಬರೋದಿಲ್ಲ, ರಕ್ತ ಬರುತ್ತೆ. ಅದರ ಬದಲಾಗಿ ನೀವು ಅಷ್ಟೇ ಸೇಫ್ಟಿ ಇರುವಂತಹ ಡೆಟ್ ಫಂಡ್ಗಳಲ್ಲಿ ಹಾಕಬಹುದು. ಡೆಟ್ ಫಂಡ್ ಅಂತಂದರೆ ಯಾವ ಮ್ಯೂಚುವಲ್ ಫಂಡ್ ಅವರು ಷೇರು ಮಾರುಕಟ್ಟೆ ಅಲ್ಲದೆ ಕೇವಲ ಬ್ಯಾಂಕಿನ ಠೇವಣಿಗಳಲ್ಲಿ ಹಣವನ್ನು ಹಾಕ್ತಾರೋ ಅದಕ್ಕೆ ನಾವು ಡೆಟ್ ಮ್ಯೂಚುವಲ್ ಫಂಡ್ ಎಂದು ಕರೆಯುತ್ತೇವೆ. ಬ್ಯಾಂಕಿನ ಠೇವಣಿಗಳಲ್ಲಿ ನೀವು ಮಾಡಿದ್ದು ಅದೇನೆ, ಅವರು ಮಾಡ್ತಿರೋದು ಅದೇನೆ. ಅಂದರೆ
ಅಂತಹ ಸೆಲೆಕ್ಷನ್ ಮಾಡಿದರೆ ನೀವು ನನಗೆ ನಿಶ್ಚಿತವಾಗಿ ಇಷ್ಟು ದುಡ್ಡು ಬರಬೇಕು ಅಂತ. ಈಗ ನೀವು ನಿಶ್ಚಿತ ಠೇವಣಿಯಲ್ಲಿ ಹಾಕುವಂಥದ್ರಲ್ಲಿ ನಿಮಗೇನೋ 7.5 ಬಂದರೆ ಮ್ಯೂಚುವಲ್ ಫಂಡ್ಗಳಲ್ಲಿ ಡೆಟ್ ಫಂಡ್ಗಳು ಹೋದಾಗ 7.75 8ವರೆಗೂ ಬರ್ಬೋದು. 1%, 1.5%, ಒಂದು 0.5%ಇಂದ 1% ಜಾಸ್ತಿ ಆಗ್ಬೋದು. 0.5%ಇಂದ 1. ಯಾಕಂದರೆ ಮ್ಯೂಚುವಲ್ ಫಂಡ್ ಅವರು ಒಂದಷ್ಟು ಬಾರ್ಗೇನ್ ಮಾಡಿರ್ತಾರೆ ನಿಮ್ಮ ಪರವಾಗಿ, ಬ್ಯಾಂಕ್ಗಳಲ್ಲಿ ಜಾಸ್ತಿ ಠೇವಣಿ ಪಡೀತಾರೆ. ಈಗ ನಿಮಗೆ ಸದ್ಯಕ್ಕೆ ದುಡ್ಡು ಬೇಡ ಅನ್ಬೇಕಾದ್ರೆ ನೀವು ಅಂತಹ ದುಡ್ಡುಗಳನ್ನು ಹೈಬ್ರಿಡ್ ಫಂಡ್ ಅಂತ ಹಾಕ್ಬೋದು. ನೀವು 3 ಲಕ್ಷ ರೂಪಾಯಿಗಳನ್ನು ತಿಂಗಳಿಗೆ ನಾನು ಎಫ್ ಡಿಯಲ್ಲೇ ಹಾಕ್ತೇನೆ ಅಂತಂದರೆ ಇಲ್ಲಿ ಇನ್ನೊಂದು ಎಫ್ ಡಿಯಲ್ಲಿ ಹಾಕೋ ಬದಲು ನೀವು ಆರ್ ಡಿಯಲ್ಲಿ ಹಾಕ್ಬೋದಾಗಿತ್ತು, ಸ್ವಲ್ಪ ಜಾಸ್ತಿ ಬರ್ತದೆ. ಆದರೆ ಕೊನೆಯಲ್ಲಿ ಫಲ ಒಂದೇ, ಯಾಕಂದರೆ 7.5 ಮ್ಯಾಕ್ಸಿಮಮ್ಮು. ನೀವು ಆ ಹಣದಲ್ಲಿ 3 ಲಕ್ಷದಲ್ಲಿ ನನಗೆ ಸೇಫ್ಟಿ ಬೇಕೇ ಬೇಕು, ಡಾಕ್ಟ್ರು ಭರತ್ ಚಂದ್ರ ಹೇಳಿದ್ದನ್ನು ನಾನು ಯಾವ ಕಾರಣಕ್ಕೂ ನಂಬುವುದೇ ಇಲ್ಲ ಅಂತಂದರೆ ಆಯಿತು, ನಿಮ್ಮ 3 ಲಕ್ಷದಲ್ಲಿ 1 ಲಕ್ಷವನ್ನು ಎಫ್ ಡಿ ಅಥವಾ ಆರ್ ಡಿ ಮಾಡಿ. ಇನ್ನೂ 1 ಲಕ್ಷ ರೂಪಾಯಿಯನ್ನು ನಿಮಗೆ ಬೇಕಾದಷ್ಟು ಸಮಯ ಇರೋದ್ರಿಂದ ನೀವೇನು ಮಾಡ್ಬೋದು ಅಂತಂದರೆ ಹೈಬ್ರಿಡ್ ಫಂಡ್ಗಳಲ್ಲಿ ಹಾಕ್ಕೊಂಡು ಹೋಗ್ಬೋದು. ಹೈಬ್ರಿಡ್ ಅಂತಂದರೆ ಕಸಿ, ಅಂದರೆ ಮಾವಿನ ಹಣ್ಣನ್ನು ಕಸಿ ಮಾಡಿರೋದು ನೀವು ಯಾವುದೋ ಒಂದು ಹಲಸಿನ ಹಣ್ಣು ಮರಕ್ಕೆ ಸೇರಿಸಿದ್ರೆ ಹಲಸಿನ ಹಣ್ಣು ಸ್ಮೆಲ್ ಇರುವಂಥ ಮಾವಿನ ಹಣ್ಣು ಬರುತ್ತೆ ಅಲ್ವಾ, ಆ ಥರ. ಕನ್ಸರ್ವೇಟಿವ್ ಹೈಬ್ರಿಡ್ ಅಂತಿದೆ. ಅಂದರೆ ಈ ಮ್ಯೂಚುವಲ್ ಫಂಡವರು, ಮ್ಯೂಚುವಲ್ ಫಂಡಲ್ಲಿ ಒಂದು ವಿಶೇಷ ಏನು ಅಂತಂದರೆ, ಒಂದು ಸಂದಿರುವಾಗ ಒಂದು ಪದ್ಯ ಇತ್ತು, ಅವರವರ ಭಾವಕ್ಕೆ ಅವರವರ ಬಕುತಿಗೆ ಅವರವರ ತೆರನಾಗಿ ಇರುತಿಯವನು ಶಿವಯೋಗಿ, ಶಿವನ ಭಕ್ತನಿಗೆ ಶಿವ, ಹರಿಯ ಭಕ್ತನಿಗೆ ಹರಿ. ಹಾಗೆ ನಿಮಗೆ ಯಾವ ಥರ ಮ್ಯೂಚುವಲ್ ಫಂಡ್ ಬೇಕು ಅಂತ ಸೆಲೆಕ್ಟ್ ಮಾಡಿದ್ರೆ ನಿಮಗೆ ಕನ್ಸರ್ವೇಟಿವ್ ಸಿಗುತ್ತೆ. ಇದರಲ್ಲಿ ಕನ್ಸರ್ವೇಟಿವ್ ಹೈಬ್ರಿಡ್ ಅಂತಂದರೆ ಒಂದು 10ರಿಂದ 25% ಹಣವನ್ನು ಅವನು ಷೇರು ಮಾರುಕಟ್ಟೆಯಲ್ಲಿ ಹಾಕುತ್ತಾನೆ ನಿಮ್ಮ ಪರವಾಗಿ. 10ರಿಂದ 25%, 10ರಿಂದ 25. ಮತ್ತು ಉಳಿದದನ್ನು ಬ್ಯಾಂಕಿನ ಠೇವಣಿಗಳಲ್ಲಿ ಇಡ್ತಾನೆ. ಅಲ್ಲಿಗೆ ಷೇರು ಮಾರುಕಟ್ಟೆ ಬಿದ್ದರೂ ನಿಮ್ಮದು ಜಾಸ್ತಿ ಬೀಳಲ್ಲ. ಮೇಲಕ್ಕೆ ಹೋದಾಗ ನಿಮ್ಮ ರಿಟರ್ನ್ಸು 7.5 ಬದಲಾಗಿ 10 ವರ್ಷ ಲೆಕ್ಕ ತೊಗೊಂಡಾಗ 9ರಿಂದ 11% ಬಂತು. 9ರಿಂದ 11% ಬಂದಾಗ ನಿಮಗೆ ಕೊನೆಯಲ್ಲಿ ದೊಡ್ಡ ಮೊತ್ತ ಜಾಸ್ತಿ ಆಗುತ್ತೆ. ನೀವು ತಿಳ್ಕೊಬೋದು 7.5ರಿಂದ 9ಕ್ಕೆ ಏನು ಡಿಫ್ರೆನ್ಸ್ ಇದೆ ಅಂತ. ಎರಡನೇದ್ದು ಬ್ಯಾಲೆನ್ಸ್ಡ್ ಹೈಬ್ರಿಡ್ ಅಂತಿದೆ. ಇಲ್ಲಿ ಇವನು 40ರಿಂದ 60%ಅನ್ನು ಷೇರು ಮಾರುಕಟ್ಟೆಯಲ್ಲಿ ಹಾಕ್ತಾನೆ, ಉಳಿದಿದ್ದನ್ನು ಬ್ಯಾಂಕ್ನಲ್ಲಿ ಹಾಕ್ತಾನೆ. 11ರಿಂದ 13% ಬಂತು. ಮೂರನೇದು ಅಗ್ರೆಸಿವ್ ಹೈಬ್ರಿಡ್, ಅಂದರೆ ಅವನು ಅಗ್ರೆಸಿವ್ ದುಡ್ಡು ಹಾಕ್ತಾನೆ. ಅವನು 65ರಿಂದ 80% ಈಕ್ವಿಟಿ ಮಾರ್ಕೆಟಲ್ಲಿ ಹಾಕ್ತಾನೆ, ಶೇರ್ನಲ್ಲಿ ಹಾಕ್ತಾನೆ, ಉಳಿದಿದ್ದನ್ನು ಬ್ಯಾಂಕ್ನಲ್ಲಿ ಹಾಕ್ತಾನೆ. 13ರಿಂದ 15%. ನೋಡಿ, ಷೇರು ಮಾರುಕಟ್ಟೆ ಮೇಲಕ್ಕೆ ಕೆಳಕ್ಕೆ ಹೋಗೋದು ಒಂದು ಸೈಕಲ್, 3ರಿಂದ 5 ವರ್ಷ ಈಗ ಹೋಗ್ತಾ ಇರ್ತದೆ. 3 ವರ್ಷ ಮೇಲಕ್ಕೆ ಹೋಯ್ತು, 1-2 ವರ್ಷ ಕೆಳಗೆ ಹೋಯ್ತು. ಹಾಗೆ ಅದರಿಂದಾಗಿ ನಿಮಗೆ 8 ವರ್ಷ ಟೈಮ್ ಇದೆ ಅಂತಂದರೆ ನೀವು ಯಾಕೆ ಫಿಕ್ಸೆಡ್ ಡಿಪಾಸಿಟ್ ಹಾಕಬೇಕು? ಅದಾದಮೇಲೆ ಮಲ್ಟಿ ಅಸೆಟ್ ಅಲೊಕೇಶನ್ ಅದು ಬರುತ್ತೆ, 11ರಿಂದ 14%ವರೆಗೂ ವರ್ಕೌಟ್ ಆಗುತ್ತೆ. ಆದ್ದರಿಂದ ಈ ರೀತಿ ಯಾರು ಮಕ್ಕಳ ವಿದ್ಯಾಭ್ಯಾಸಕ್ಕೆ ಅಂತ ಚಿಕ್ಕಂದಿನಿಂದ ಹಣವನ್ನು ಹಾಕ್ಕೊಂಡು ಹೋಗ್ತಾ ಇದ್ದಾರೆ, ಚಿಕ್ಕ ವಯಸ್ಸಿನಿಂದ, ಮತ್ತು ಈಗ 9ನೇ ಕ್ಲಾಸಿಗೆ ಅಂತ ಹೇಳಿದ್ರೆ ಇನ್ನು 8 ವರ್ಷ ಇದೆ ಅಂತ ಆಗಬೇಕಾದ್ರೆ ಹಾಕ್ಕೊಂಡೋಗಿ. ನೀವು ಅದೇನು ಬ್ಯಾಂಕ್ನಲ್ಲಿ ಹಾಕಿದ್ದೀರಿ ಅದನ್ನು ಬೇಕಾದ್ರೆ ಇಂಜಿನಿಯರಿಂಗ್ ಖರ್ಚು ಮಾಡ್ಕೊಂಡು ಹೋಗಿ. ಇಂಜಿನಿಯರಿಂಗ್ ಅಲ್ಲದೇ ಮತ್ತೆ ಮುಂದಕ್ಕೆ ಬೇಕಾದ ದುಡ್ಡನ್ನು ಪುನಃ ನೀವು ಫಿಕ್ಸೆಡ್ ಡಿಪಾಸಿಟ್ನಲ್ಲಿರುವಂಥ ಅಗತ್ಯತೆ ಇಲ್ಲ. ಇದನ್ನು ಪ್ರತಿಯೊಬ್ಬರು ಅರ್ಥ ಮಾಡ್ಕೋಬೇಕು. 8 ವರ್ಷ ಅಂತ ನಾವೇನು ಮಾತಾಡ್ಕೊಂಡ್ವಿ, ಈಗ 8 ವರ್ಷ ಬದಲಾಗಿ ಇನ್ನು 2 ವರ್ಷ ಅಂತ ಅನ್ಕೋಣ. ಈಗ 9ನೇ ಕ್ಲಾಸ್ ಇದ್ದಾನೆ, ಈಗ ಇಂಜಿನಿಯರಿಂಗು ಅವ್ರು ಯಾವುದೊಂದು ದೊಡ್ಡ ಕಾಲೇಜ್ಗೆ ಹೋಗ್ಬೇಕು ಅಂದ್ಕೊಂಡಿದ್ದಾರೆ ಅಂತಂದ್ರೆ ಅಲ್ಲೂ ಖರ್ಚಾಗುತ್ತೆ. ಸೊ 2 ವರ್ಷ ಅಥವಾ 3 ವರ್ಷ, ಮ್ಯಾಕ್ಸಿಮಮ್ 3 ವರ್ಷ ಅಂದ್ಕೊಳ್ಳಿ. ಈ 2ರಿಂದ 3 ವರ್ಷದ್ದು ನಾನು ಸೇವಿಂಗ್ಸ್ ಮಾಡಬೇಕಾಗಿದೆ ನನ್ನ ಮಗನ ಎಜುಕೇಷನ್ಗೋಸ್ಕರ ಅಂದಾಗ ಆವಾಗಲೂ ಕೂಡ ನಾನು ಎಫ್ ಡಿಗೆ ಹೋಗಬೇಕಾ ಅಥವಾ ಈ ಕಡೆ ಮ್ಯೂಚುವಲ್ ಫಂಡಿಗೆ ಹೋಗಬೇಕಾ? 2 ವರ್ಷದ ಸಮಯದ ಅವಧಿ ಇದ್ದರೆ ಯಾವ ಕಾರಣಕ್ಕೂ ಕೂಡ ನೀವು ಬೇರೆ ಯಾವುದಕ್ಕೂ ಹೋಗಬಾರ್ದು. ಡೆಟ್ ಮ್ಯೂಚುವಲ್ ಫಂಡಿಗೆ ಮಾತ್ರ ಹೋಗಬೇಕು ಅಥವಾ ಫಿಕ್ಸಡ್ ಡಿಪಾಸಿಟಿಗೆ ಮಾತ್ರ ಹೋಗಬೇಕು. ಓಕೆ. ಮ್ಯೂಚುವಲ್ ಫಂಡಲ್ಲಿ ಮಾಡೋ ಒಂದು ದೊಡ್ಡ ತಪ್ಪು ಏನು ಅಂತಂದರೆ ಲಾಂಗ್ ಟರ್ಮಿಗೆ ಅಂತ ಹಾಕ್ಬಿಟ್ಟು ಶಾರ್ಟ್ ಟರ್ಮಲ್ಲಿ ತೆಗೆಯೋದು. ಓಕೆ, ಆಗಬಾರ್ದು. ಓಕೆ, ಇವ್ರಿಗೆ ಇರೋದೇ ಶಾರ್ಟ್ ಟರ್ಮ್, 2 ವರ್ಷ. 2 ವರ್ಷ ಅಂದರೆ ಇಲ್ಲಿ ನನ್ನ ಅಬ್ಜೆಕ್ಷನ್ ಏನು ಅಂತಂದರೆ ಆ ಪೇರೆಂಟು ಏನು ಮಾಡ್ತಿದ್ರು ಇಷ್ಟು ದಿವಸ ಅಂತ ಅವನ ಪ್ರಶ್ನೆ. ಇಷ್ಟು ದಿವಸ ಏನು ಮಾಡ್ತಿದ್ರು? ಈಗ 2 ವರ್ಷದ ಕೆಳಗೆ ಎಚ್ಚರ ಆಯ್ತು ಅವರಿಗೆ. ಮಗ ಹುಟ್ಟಿ ಆಗಲೇ 9 + 5 14 ವರ್ಷ ಆಗಿದೆ ಅಲ್ವಾ? ಅದರಿಂದಾಗಿ ನನ್ನ ಅಬ್ಜೆಕ್ಷನ್ನು ಅಲ್ಲಿಂದನೇ ಸ್ಟಾರ್ಟ್ ಮಾಡಬೇಕಾಗಿತ್ತು. ಈಗ ಸ್ಟಾರ್ಟ್ ಮಾಡಿಬಿಟ್ಟು ಓಹೋ ಅಂತಂದರೆ ಆಗೋದಿಲ್ಲ. ಓಕೆ, ಇಂಥವ್ರು ಭಾಳ ಜನ ಇದ್ದಾರೆ. ಅವ್ರಿಗೆ ನಾನು ಹೇಳೋದು, ನೀವು ಬಹುಶಃ ಅಹಂಕಾರದಿಂದ ಹಿಂದಿನ ದಿನಗಳಲ್ಲಿ ಏನೂ ಮಾಡಿಲ್ಲ, ನಿಮ್ಮ ಹತ್ರ ಬೇಕಾದಷ್ಟು ದುಡ್ಡು ಇರ್ಬೋದು, ಅದನ್ನು ಖರ್ಚು ಮಾಡಿ ಅಂತ ಅಜ್ಞಾನದಿಂದ. ಈಗ ನೀವು ಹಿಂದಿನ ದಿನಗಳಲ್ಲಿ ಸೇವ್ ಮಾಡಿದ ದುಡ್ಡನ್ನು ಖರ್ಚು ಮಾಡಿ.
ನಿಮಗೆ ರೆಡಿಮೇಡಾಗಿ ದುಡ್ಡು ಸಿಕ್ಕೋದಿಲ್ಲ.